ಪ್ರಿಯ ವೀಕ್ಷಕರೇ, ನಿಮಗಾಗಿ ಫಿಲಿಪ್ಪಿಯರ ಪುಸ್ತಕದಲ್ಲಿರ್ತಕ್ಕಂಥ ಅದ್ಭುತವಾದ ಸತ್ಯಗಳನ್ನು 6ನೇ ಪಾಠದಲ್ಲಿ ಇವತ್ತು ಕಲಿತುಕೊಳ್ಳೋಣ. ಕ್ರಿಸ್ತನಲ್ಲಿ ಮಾತ್ರ ಭರವಸೆ. ಹೋಪ್ ಸಂಪತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 6ನೇ ಪಾಠದಲ್ಲಿದ್ದೇವೆ. ಪೌಲನ ಜೀವನದಿಂದ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಲಿತಿದ್ದೇವೆ. ಪ್ರಾರ್ಥನೆಯ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣವೇ. ಪ್ರೀತಿ ಸಾಗರನೇ, ಸಂಪೂರ್ಣನೇ, ಕರುಣಾನಿಧಿಯೇ, ಈ ಸಮಯದಲ್ಲಿ ನಮ್ಮ ಜೊತೆ ನೀನು ಮಾತನಾಡಿ ಈ ಕಾರ್ಯಕ್ರಮದ ಮೂಲಕ ಅನೇಕ ಜನರು ನಿನ್ನ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಈ ಕಾರ್ಯಕ್ರಮವನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. 6ನೇ ಪಾಠಕ್ಕೆ ಬಂದಿದ್ದೇವೆ. ಅದ್ಭುತವಾಗಿ 5 ಪಾಠಗಳಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾರೆ. ಸ್ಮರಣ ವಾಕ್ಯವನ್ನು ನಾವು ಓದಿ ಅನಂತರ ಶಿರೋನಾಮೆ ಮತ್ತು ಪರಿಚಯಕ್ಕೆ ನಾವು ಹೋಗೋಣ. ಫಿಲಿಪ್ಪಿದವರಿಗೆ 3ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ನಮ್ಮ ಸ್ಮರಣ ವಾಕ್ಯವೂ ಇದೆ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದೀತು. ಉನ್ನತವಾಗಿರ್ತಕ್ಕಂಥ ಪಾಠ ನಮಗೆ ಕಾದಿದೆ. ಬನ್ನಿ ಪಾಸ್ಟರ್ ಪ್ರಸನ್ನ ಅವರೇ, ದಯವಿಟ್ಟು ಶನಿವಾರದ ಒಂದು ಪಾಠವನ್ನು ನಮಗೆ ತಿಳಿಸ್ಕೊಡಿ. ಈ ವಾರದ ಪಾಠದ ಶಿರೋನಾಮೆ ಕ್ರಿಸ್ತನಲ್ಲಿ ಮಾತ್ರ ಭರವಸೆ. ಅನೇಕರಿಗೆ ಒಂದು ಅನುಮಾನಾಸ್ಪದವಾದಂಥ ಒಂದು ವಿಷಯ ಇದೆ. ಅದು ಯಾವುದಂದರೆ, ರಕ್ಷಣೆ ಎಂಬತಕ್ಕಂಥದ್ದು ನಂಬಿಕೆಯಿಂದ ಮಾತ್ರ ಬರ್ತದೆ ಎಂಬತಕ್ಕಂಥ ಅನುಮಾನ. ಕೆಲವರು ರಕ್ಷಣೆಯನ್ನು ಸತ್ಕ್ರಿಯೆಗಳಿಂದ, ಒಳ್ಳೆಯ ಕಾರ್ಯಗಳಿಂದ ನಾವು ಪಡೆದುಕೊಳ್ಳಬಹುದು ಎಂಬುದಾಗಿ ಅನೇಕ ಸಾರಿ ಅಂದ್ಕೊಳ್ತೇವೆ. ಆದರೆ ಪೌಲನು ಬಹಳ ಗಟ್ಟಿಯಾಗಿ ಒಂಥರ ವಾಗ್ವಾದ ಮಾಡೋ ರೀತಿಯಲ್ಲಿ ಆತನು ಹೇಳ್ತಕ್ಕಂಥದ್ದು ಏನಂದರೆ, ರಕ್ಷಣೆ ಎಂಬತಕ್ಕಂಥದ್ದು ನಂಬಿಕೆಯಿಂದ ಮಾತ್ರ, ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತದೆ ಎಂಬುದನ್ನು. ಈಗ ಅನೇಕರಲ್ಲಿ ಒಂದು ವಾಡಿಕೆ ಇತ್ತು ಆವಾಗ. ಏನಪ್ಪ ಅಂದರೆ, ಸುನ್ನತಿ ಮಾಡಿಸ್ಕೊಂಡ್ರೆ ನೀವು ರಕ್ಷಣೆಯನ್ನು ಪಡಿಬೋದು. ಸುನ್ನತಿಯು ರಕ್ಷಣೆಗೆ ಅವಶ್ಯಕವಾಗಿದೆ ಎಂಬುದಾಗಿ. ಆದರೆ ಪೌಲನು ಅದಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಕೇವಲ ಶಾರೀರಿಕ ಸುನ್ನತಿಯ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಹೃದಯದ ಸುನ್ನತಿ. ಆ ಹೃದಯದ ಸುನ್ನತಿಯನ್ನು ಕೊಡಲಿಕ್ಕೆ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಎಂಬುದಾಗಿ. ಈ ಕಾಲದಲ್ಲಿ ಒಂದು ವೇಳೆ ಆ ಸುನ್ನತಿಯ ವಿಷಯ ಅಷ್ಟು ಚರ್ಚೆಗೆ ಬರೋಲ್ಲ. ಅದರ ಬಗ್ಗೆ ನಾವು ವಾಗ್ವಾದ ಮಾಡಲ್ಲ, ಸಮಸ್ಯೆನೂ ಇಲ್ಲ, ವಿವಾದನೂ ಇಲ್ಲ ಅದರ ಬಗ್ಗೆ. ಆದರೆ ಅನೇಕ ಪ್ರಾಟೆಸ್ಟೆಂಟ್ ಕ್ರೈಸ್ತರು, ಅಂದಿನ ಕಾಲದ ಸುಧಾರಣೆಯ ಮಾಡ್ತಕ್ಕಂಥ ರೆಫರ್ಮೇಷನ್ ಎಂಬುದಾಗಿ ಹೇಳ್ತೀವಲ್ಲ, ಅವರಲ್ಲೂ ಸಹ ಈ ಒಂದು ವಿಷಯ ಬಹಳ ಪ್ರಚಲಿತವಾಗಿತ್ತು. ಯಾವುದೆಂದರೆ, ನಂಬಿಕೆ, ಕ್ರಿಯೆ ಯಾವುದು ಬಹಳ ಮುಖ್ಯ ಎಂಬುದಾಗಿ. ಮಾರ್ಟಿನ್ ಲೂಥರ್ ರೋಮಾಪುರದವರೆಗೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಆತನು ಸತ್ಯವೇದವನ್ನು ಓದುವಾಗ ನೀತಿವಂತನು ನಂಬಿಕೆಯಿಂದ ಮಾತ್ರ ರಕ್ಷಣೆಯನ್ನು ಹೊಂದಲು ಸಾಧ್ಯ ಎಂಬುದನ್ನು ಖಾತ್ರಿಪಡಿಸಿದನು. ಅಂದರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ರಕ್ಷಣೆ ಸಿಗುತ್ತದೆ. ನಾವು ಕ್ರಿಸ್ತನ ನಂಬಿಕೊಂಡಾಗ ನಮ್ಮ ನಂಬಿಕೆಗೆ ಆತನೇ ಆದಿಯು, ಆತನೇ ಅಂತ್ಯವು, ಎಲ್ಲವೂ ಆಗಿದ್ದಾನೆ ಎಂಬುದಾಗಿ ಈ ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆವಿಲ್ಲದವರು ನಾವಾಗಿದ್ದೇವೆ. ಅಂದರೆ ಕ್ರಿಯೆಯಲ್ಲಿ ನಂಬಿಕೆ ಇಡಬಾರ್ದು, ನಂಬಿಕೆಯಲ್ಲಿ ನಾವು ಹೆಚ್ಚು ವಿಶ್ವಾಸವನ್ನಿಟ್ಟು ಭರವಸೆನಿಟ್ಟಾಗ ರಕ್ಷಣೆ ಸಿಗುವಂಥದ್ದಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ, ಭಾನುವಾರದ ಪಾಠಕ್ಕೆ ಬರೋಣ. ಹೇಳಿ ಪಾಸ್ಟರ್ ರಾಜದಾಸ್. ಭಾನುವಾರದ ಪಾಠದಲ್ಲಿ ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಕರ್ತನಲ್ಲಿ ಉಲ್ಲಾಸಿಸಿರಿ ಅಂತ ಹೇಳ್ತಾನೆ. ಸಹಜವಾಗಿ ನಮ್ಮ ಉಲ್ಲಾಸ ಯಾವಾಗ ಆಗುತ್ತೆ? ನಮಗೆ ಯಾವುದಾದ್ರೂ ಒಳ್ಳೆಯದಾದರೆ ಉಲ್ಲಾಸ ಆಗ್ತದೆ, ಸಂತೋಷ ಆಗುತ್ತೆ. ಆದರೆ ಪೌಲ ಹೇಳುವಂಥ ವಚನ
ಯಾವ ಸಂದರ್ಭದಲ್ಲಿ ನಾವು ಉಲ್ಲಾಸಿಸ್ಬೇಕಂತ ಹೇಳಿದ್ರೆ ಎಲ್ಲ ಸಮಯದಲ್ಲಿ ಸಂತೋಷ ಪಡಿರಿ ಅಂತ ಪೌಲ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾನೆ. ಆದರೆ 3ನೇ ಅಧ್ಯಾಯ 1ರಿಂದ 3 ವಚನಗಳು ಓದುವಾಗ ನಾವು ಯಾವಾಗ ಉಲ್ಲಾಸ ಪಡಬೇಕಂತ ಹೇಳಿದ್ರೆ, ಯಾವಾಗ ನಮ್ಮಲ್ಲಿ ಸುಳ್ಳು ಬೋಧಕರು ಬಂದು ಸುಳ್ಳು ತತ್ವಗಳನ್ನು ಪ್ರಸಂಗ ಮಾಡ್ತಾರೆ, ನಾವು ಅದನ್ನು ಅಂಗೀಕರಿಸ್ಕೊಳ್ದೆ ಇರುವಾಗ ಸಂತೋಷ ಪಡಬೇಕಂತೆ. ಸಹಜವಾಗಿ ಇವಾಗಲೂ ಅನೇಕ ಥರದ ಸುಳ್ಳು ಬೋಧನೆಗಳು ನಡೀತಾ ಇದೆ. ಜನಗಳಿಗೆ ಸುಳ್ಳು ಯಾವುದು ಸತ್ಯ ಯಾವುದಂತ ಗೊತ್ತಿಲ್ಲ. ಆದರೆ ಪೌಲನ ಕಾಲದಲ್ಲಿ ಸಭಿಕರಿಗೆ ಸತ್ಯವನ್ನು ನಿಖರವಾಗಿ ತಿಳಿಸಿದ, ಅದನ್ನು ಸುಳ್ಳು ಯಾವುದು ಎಂಬುದಾಗಿ ಗ್ರಹಿಸಲಿಕ್ಕೆ ಸಾಧ್ಯತೆ ಆಗ್ತಾಯಿತ್ತು. ಈಗ ಸಹಜವಾಗಿ ಕರೆನ್ಸಿ ನೋಟಲ್ಲಿ 500 ರೂಪಾಯಿ ನಕಲಿ ನೋಟು, ಅಸಲಿ ನೋಟು ಸಹಜವಾಗಿ ಎರಡನ್ನೂ ಒಂದೇ ಕೈ ಇಟ್ಟರೆ ಎರಡೂ ಒಂದೇ ರೀತಿ ಕಾಣುತ್ತೆ. ಆದರೆ ಯಾರಿಗೆ ಅಸಲಿ ನೋಟಲ್ಲಿರ್ತಕ್ಕಂಥ ಚಿಹ್ನೆಗಳು ಚೆನ್ನಾಗಿ ಗೊತ್ತಿದೆ, ಇದು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಇದು ನಕಲಿ ಅಂತ ಹೇಳ್ಬಿಡ್ತಾರೆ. ಹಾಗೆಯೇ ದೇವರ ವಾಕ್ಯದಲ್ಲಿ ಯಾರು ಸತ್ಯವನ್ನು ಆಳವಾಗಿ ತಿಳ್ಕೊಂಡಿರ್ತಾರೆ, ಸುಳ್ಳು ಬೋಧನೆ ಬಂದಾಗ ಅದನ್ನ ಶೀಘ್ರವಾಗಿ ಅಂಗೀಕರಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಪೌಲ ಭಾಳ ಸ್ಪಷ್ಟವಾಗಿ 3 ಬಾರಿ ಹೇಳ್ತಾನೆ, ಎಚ್ಚರಿಕೆಯಿಂದಿರಿ, ಈ ಸುಳ್ಳು ಬೋಧಕರಿಗೆ ಕಿವಿಗೊಡ್ಬೇಡ್ರಿ, ಅವ್ರು ಬಂದಾಗ ನೀವು ಸ್ಥಿರವಾಗಿ ನಿಂತ್ಕೊಂಡು ಕರ್ತನಲ್ಲಿ ಉಲ್ಲಾಸಿಸ್ತಾ ಇರಿ ಎಂಬುದಾಗಿ ಹೇಳ್ತಾನೆ. ಫಿಲಿಪ್ಪ 3:3 ಹೇಳ್ತದೆ, ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮೆಯಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದಗಳಲ್ಲಿ ಭರವಸೆ ಇಲ್ಲದವರು ಆಗಿರುವ ನಾವೇ. ಅಂದರೆ ಸುನ್ನತಿ ಬಗ್ಗೆ ಯಹೂದ್ಯರು ಅನೇಕ ಪೌಲನ ಕಾಲದಲ್ಲಿ ಅನ್ಯರು ಕ್ರೈಸ್ತರಾಗ್ತಾಯಿದ್ರು. ಆಗ ಯಹೂದ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವೇನಾಗಬೇಕು, ನಿಮಗೆ ಸುನ್ನತಿ ಆಗಬೇಕು ಅಂತ ಹೇಳಿ ಶಾರೀರಿಕ ಸುನ್ನತಿ ಬಗ್ಗೆ ಮಾತಾಡ್ತಾಯಿದ್ರು. ಆದರೆ ಪೌಲ ಭಾಳ ಸ್ಪಷ್ಟವಾಗಿ ಹೇಳದ, ಸುನ್ನತಿ ಶಾರೀರಿಕವಾಗಲ್ಲ, ಆತ್ಮಿಕವಾದ ಸುನ್ನತಿ ಆಗಬೇಕಾಗಿದೆ. ರಹಸಂಗದಲ್ಲಿ ಸುನ್ನತಿ ಅಲ್ಲ, ಹೃದಯದಲ್ಲಿ ಸುನ್ನತಿ ಆಗಬೇಕಾಗಿದೆ. ಕೆಟ್ಟದನ್ನು ವಿಸರ್ಜಿಸಬೇಕೆಂಬುದಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ. ಅದರಿಂದ ಇಂತಹ ಸುಳ್ಳು ಬೋಧನೆಗೆ ನೀವು ಒಳಗಾಗದೆ ಸತ್ಯದಲ್ಲಿ ನಿಂತುಕೊಂಡು ನೀವು ದೇವರಲ್ಲಿ ಕರ್ತನಲ್ಲಿ ಯಾವಾಗಲೂ ಉಲ್ಲಾಸಗೊಳ್ಳಿರಿ ಎಂಬುದಾಗಿ ಪೌಲ ಎಚ್ಚರಿಕೆ ನೀಡ್ತಾ ಇದ್ದಾನೆ. ಒಂದೇ ಒಂದು ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನು ನೋಡಿ ಅನಂತರ ನಾವು ಮುಂದೆ ಹೋಗೋಣ ಒಂದು ವಿರಾಮಕ್ಕೆ. ನಾಯಿಗಳು, ಯಾರಿಗೆ ನಾಯಿಗಳು ಎಂಬತಕ್ಕಂಥ ಪದವನ್ನು ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ? ಯಹೂದ್ಯರಲ್ಲಿ ಒಂದು ಪದ್ಧತಿ ಇತ್ತು, ಯಾರು ದುರ್ಬೋಧನೆ ಮಾಡ್ತಾರೆ ಅವ್ರನ್ನ ನಾಯಿಗಳಿಗೆ ಸಮಾನ ಮಾಡ್ತಾರೆ. ಅದಕ್ಕೆ ಅವ್ರನ್ನ ನೇರವಾಗಿ ನಾಯಿಗಳಂತ ಹೇಳ್ತಾರೆ. ಅದು ವಾಕ್ಯ ಕಠಿಣವಾಗಿ ಕಾಣುತ್ತೆ, ಆದರೆ ಅವ್ರ ಗುಣಕ್ಕೆ ತಕ್ಕಂತೆ ಅದನ್ನು ಉದ್ದೇಶ ಹೇಳ್ತಾರೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ಪೌಲನ ಜೀವನದ ಬಗ್ಗೆ ನಾವು ಕಲಿತಾ ಇದ್ದೇವೆ, ಆತನ ಹಿನ್ನೆಲೆಯ ಬಗ್ಗೆ ಸೋಮವಾರದ ಪಾಠದಲ್ಲಿ ನೋಡೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ ಹೇಳಿ. ಪೌಲನ ಹಿನ್ನೆಲೆಯ ಕುರಿತಾಗಿ ನಾವು ನೋಡುವಾಗ, ಆತನು ಒಂದಾನೊಂದು ಸಮಯದಲ್ಲಿ ಸಭೆಯನ್ನು ಅಪರಿಮಿತವಾಗಿ ಹಿಂಸಿಸಿದ ಆತನು. ಆದರೆ ದೇವರು ಸತ್ಯವೇದದಲ್ಲಿ ಇಲ್ಲವೇ ಹೊಸ ಒಡಂಬಡಿಕೆಯಲ್ಲಿ ಅತಿ ಹೆಚ್ಚಿನ ಪತ್ರಿಕೆಗಳನ್ನು ಬರೆಯಲು ಆತನನ್ನು ಅದ್ಭುತವಾಗಿ ಉಪಯೋಗ ಮಾಡಿಕೊಳ್ತಾನೆ. ಇದರಿಂದ ನಾವೊಂದು ಅದ್ಭುತವಾದಂತಹ ಪಾಠವನ್ನು ಕಲಿಬೋದು. ಅಂತಂದ್ರೆ ನಮ್ಮ ಜೀವನ ಹೇಗೆ ಇದ್ದರೂ ಕೂಡ ಕ್ರಿಸ್ತನ್ ನಮ್ಮನ್ನು ಅಂಗೀಕಾರ ಮಾಡ್ತಾನೆ, ನಮ್ಮನ್ನು ಉಜ್ಜೀವಿಸ ಮಾಡ್ತಾನೆ ಎಂಬುದನ್ನು ಕಲಿಬೇಕು. ಅಷ್ಟೇ ಅಲ್ಲ, ಪೌಲನ ಜೀವನವನ್ನು ನಾವು ಕಲಿಯೋದಾದರೆ ಇವಾಗ ನಾವು ವಾಟ್ಸಪ್ನಲ್ಲಿ ಸ್ಟೇಟಸ್ಗಳು ನೋಡ್ತೀವಿ, ಫೇಸ್ಬುಕ್ಗಳಲ್ಲಿ ನೋಡ್ತೀವಿ. ಏನಪ್ಪ ಅಂದರೆ ಬಿಫೋರ್ ಆಫ್ಟರ್ ಹಾಕಿರ್ತಾರೆ, ಮೊದಲು ಹೀಗಿದ್ದೆ ಈಗ ಹೀಗಿದ್ದೀನಿ ಅನ್ನೋ ರೀತಿ. ಸೊ ಅದೇ ರೀತಿ ಪೌಲನ ಒಂದು ಜೀವನದ ಚರಿತ್ರೆಯನ್ನು ಕೂಡ ನಾವು ನೋಡುವಾಗ ಬಹಳ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಆತನೇನೇ ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯ 4ರಿಂದ 6 ವಾಕ್ಯಗಳಲ್ಲಿ ಆತನು ಬಹಳ ಸ್ಪಷ್ಟವಾಗಿ ತನ್ನ ಒಂದು ಪೂರ್ವ ಜೀವನದ ಕುರಿತಾಗಿ, ತನ್ನ ಹಿನ್ನೆಲೆಯ ಕುರಿತಾಗಿ ಬರೀತಾನೆ. ಏನು ಬರೀತಾನೆ ಎಂಬುದಾಗಿ ನಾವು ನೋಡುವಾಗ, ಆತನು 8ನೇ ದಿವಸದಲ್ಲಿ ಸುನ್ನತಿ ಮಾಡಲ್ಪಟ್ಟನಂತೆ. ಅಷ್ಟೇ ಅಲ್ಲ, ಆತನು ಬೆನ್ಯಾಮಿನ್ ಕುಲದಲ್ಲಿ ಜನಿಸಿದನು ಎಂಬುದಾಗಿ ಆತನು ಹೇಳ್ತಾನೆ. ಅಷ್ಟೇ ಅಲ್ಲ, ಆತನ ಒಂದು ಹಿನ್ನೆಲೆ ಇನ್ನೂ ಸ್ವಲ್ಪ ನೋಡುವಾಗ, ಆತನು ಗಮಲಿಯೇಲನ ಒಬ್ಬ ಶಿಷ್ಯ ಇಲ್ಲವೇ ಒಬ್ಬ ವಿದ್ಯಾರ್ಥಿ ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ಇಂತಹ ಒಬ್ಬ ವ್ಯಕ್ತಿ ಸಭೆಯನ್ನು ಎಲ್ಲಿ ಕ್ರೈಸ್ತರು ಸೇರಿ ದೇವರನ್ನು ಆರಾಧಿಸ್ತಾ ಇರ್ತಾರೋ ಅಂಥವ್ರ ಮನೆಗಳಿಗೆ ಹೋಗಿ ಅವರನ್ನು ಹಿಡಿದು ಬಡಿದು ಅವರನ್ನು ಅನೇಕ ಬಾರಿ ಹಿಂಸಿಸ್ತಾನೆ. ದೇವರು ದಮಸ್ಕ ಮಾರ್ಗದಲ್ಲಿ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಹಿಡಿದು ಆತನನ್ನು ಮಾರ್ಪಾಟುಗೊಳಿಸ್ತಾನೆ. ಆದ್ದರಿಂದ ಪೌಲನ ಜೀವನದಿಂದ ನಾವು ಒಂದನ್ನು ಕಲಿಬೇಕು. ಏನಪ್ಪ ಅಂತಂದರೆ, ನಮ್ಮ ಜೀವನ, ಹಳೆಯ ಜೀವನ ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಕರುಣಾನಿಧಿಯಾದಂತಹ ದೇವರು ನಮ್ಮನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಕರುಣಾನಿಧಿಯಾದಂತಹ ಆ ದೇವರು ನಮ್ಮನ್ನು ಮಾರ್ಪಾಟು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಎಂಬುದನ್ನು ನಾವು ಈ ಮುಖಾಂತರ ತಿಳಿಯಬಹುದಾಗಿದೆ. ಇಲ್ಲಿ ನಾವು ಗಮನಿಸೋದಾದರೆ,
ಅಪೊಸ್ತಲರ ಕಾರ್ಯಗಳು, ಅಪೊಸ್ತಲರ ಕೃತ್ಯಗಳು, ನಾವು 22ನೇ ಅಧ್ಯಾಯ 3ನೇ ವಾಕ್ಯವನ್ನು ಮಾತ್ರ ಓದುವಂಥವರಾಗೋಣ. 22 3ನೇ ವಾಕ್ಯ ಸತ್ಯವೇದ ಈ ರೀತಿ ಹೇಳುತ್ತೆ: ನಾನು ಯಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆಯೇ ನಾನು ಅಭಿಮಾನಿಯಾಗಿದ್ದೇನೋ. ತನ್ನ ಪೂರ್ವದ ಕುರಿತಾಗಿ ಇಲ್ಲಿ ಪೌಲನು ಮಾತನಾಡ್ತಾ ಇದ್ದಾನೆ. ನಾನು ಪೂರ್ವದಲ್ಲಿ ಗಮಲಿಯೇಲನ ಬಳಿ ಇದ್ದೆ, ಆ ಗಮಲಿಯೇಲನ ಬಳಿಯಲ್ಲಿ ನಾನು ಅನೇಕ ವಿಷಯಗಳನ್ನು ಕಲಿತೆ, ನಾನು ಪೂರ್ಣ ಶಿಕ್ಷಿತನಾಗಿದ್ದೆ, ಧರ್ಮಶಾಸ್ತ್ರದಲ್ಲಿ ನಾನು ಪ್ರವೀಣನಾಗಿದ್ದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಧರ್ಮಶಾಸ್ತ್ರದ ಕುರಿತಾಗಿ ನಾವು ನೋಡುವಾಗ ಧರ್ಮಶಾಸ್ತ್ರವನ್ನೇ ಅದನ್ನು ಅನುಸರಿಸ್ಕೊಂಡು ಹೋಗ್ತಿದ್ದ. ಆದರೆ ಅದಕ್ಕೆ ದೇವರನ್ನು, ಯೇಸು ಸ್ವಾಮಿಯನ್ನು ಆತನು ಮರೆತಿದ್ದ, ಯೇಸು ಸ್ವಾಮಿಯನ್ನು ಆತನು ತೊರೆದಿದ್ದ, ಯೇಸು ಸ್ವಾಮಿಗೆ ಆತನು ಶತ್ರುವಾಗಿ ನಿಂತಿದ್ದ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಧರ್ಮಶಾಸ್ತ್ರಕ್ಕಿಂತಲೂ ಕೂಡ ಯೇಸು ಸ್ವಾಮಿಯವರು ಶ್ರೇಷ್ಠರು ಎಂಬುದನ್ನು ಪೌಲನು ಮರೆತಿದ್ದ ಎಂಬುದನ್ನು ನಾವು ಗಮನಿಸಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಸ್ವಾಮಿಯವರು, ಈಗೋ ನೀವು ನರಹತ್ಯೆ ಮಾಡಬಾರದು ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ, ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನು ಕಂಡು ನೀವು ಸಿಟ್ಟುಕೊಂಡ್ರೆ ನೀವು ನರಹತ್ಯೆ ಮಾಡಿದ ಹಾಗೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಯೇಸು ಸ್ವಾಮಿಯವರು ಧರ್ಮಶಾಸ್ತ್ರವನ್ನು ಹೊಡಿಲಿಕ್ಕೆ ಬಂದಿಲ್ಲ, ಬದಲಾಗಿ ನೆರವೇರಿಸಲಿಕ್ಕೆ ಬಂದ, ಅದನ್ನು ಮತ್ತಷ್ಟು ಬಲಗೊಳಿಸ್ಲಿಕ್ಕೆ ಬಂದ ಎಂಬುದಾಗಿ ಹೇಳಿದರೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲ, ಮತ್ತೊಮ್ಮೆ ಯೇಸು ಸ್ವಾಮಿಯವರು ಹೇಳ್ತಾರೆ 5ನೇ ಅಧ್ಯಾಯ 27-28 ವಚನಗಳಲ್ಲಿ, ನೀವು ವ್ಯಭಿಚಾರ ಮಾಡಬಾರ್ದು ಎಂಬುದಾಗಿ ಕೇಳಿದ್ದೀರಷ್ಟೇ, ಒಂದು ವೇಳೆ ನೀವು ಮೋಹದ ದೃಷ್ಟಿಯಿಂದ ನೋಡಿದರೆ ಸಾಕು, ವ್ಯಭಿಚಾರ ಮಾಡಿದ ಹಾಗೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಓಕೆ, ಮಂಗಳವಾರದ ಪಾಠಕ್ಕೆ ಬರೋಣ. ತುಂಬ ಮುಖ್ಯವಾಗಿರ್ತಕ್ಕಂಥ ಕೆಲವು ವಿಷಯಗಳು ಹೇಳಿ ಅಷ್ಟು ಪ್ರಸನ್ನ. ಗಣನೀಯವಾದಂಥ ವಿಷಯಗಳನ್ನು ಗಮನಿಸುವಾಗ ನಿನ್ನೆಯ ಪಾಠದಲ್ಲಿ ಕಲಿತು ಪೌಲನು ತನ್ನ ಹಿನ್ನೆಲೆಯನ್ನು, ತನ್ನ ಚರಿತ್ರೆಯನ್ನು ಹೇಗೆ ಅಂದುಕೊಂಡಿದ್ದೆ ಎಂಬುದಾಗಿ ಹೇಳುವಾಗ ತನಗೇ ಒಂದು ಹೆಮ್ಮೆ ಆಗ್ತಾ ಇತ್ತು ತಾನು ಮಾಡ್ತಕ್ಕಂಥ ಕ್ರಿಯೆ. ಅವನು ಮಾಡ್ತಕ್ಕಂಥ ಕ್ರಿಯೆ ಅವನನ್ನು ಕತ್ತಲೆಯಲ್ಲಿ ಬಿಟ್ಟಿತ್ತು. ಯಾಕೆಂದರೆ ಅವನಿಗೆ ಸತ್ಯ ಗೊತ್ತಿರಲಿಲ್ಲ. ಹಾಗಾಗಿ ಕ್ರಿಸ್ತನ ಅವಶ್ಯಕತೆ ಇಲ್ಲ ನನಗೆ. ಪೌಲನು ತನ್ನ ಭಾಷೆಯನ್ನು ವಾಣಿಜ್ಯ, ಲಾಭ, ನಷ್ಟ, ಈ ಖಾತೆಗಳಿರ್ತಾವಲ್ಲ, ಲೆಡ್ಜರ್ ಬುಕ್ ಅಂತಾರಲ್ಲ, ಅದರಲ್ಲಿ ಹಾಕ್ಕೊಂಡಿದ್ದ. ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ಇಷ್ಟು ಒಳ್ಳೆಯದು ಮಾಡಿದ್ದೇನೆ, ಇಷ್ಟು ಕ್ರಿಯೆ ಮಾಡಿದ್ದೇನೆ ಎಂಬುದು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಂದರೆ ಆಧ್ಯಾತ್ಮಿಕವಾದಂಥ ಒಂದು ಖಾತೆ ಪುಸ್ತಕ ಇರಬೇಕು. ಆಧ್ಯಾತ್ಮಿಕವಾದಂಥ ಖಾತೆ ಪುಸ್ತಕದಲ್ಲಿ ನಾವು ನಮ್ಮನ್ನು ಎಣಿಸಬೇಕು, ಯಾವ ರೀತಿಯಲ್ಲಿ ಇದ್ದೋ ಯಾವ ರೀತಿಯಲ್ಲಿ ಇರಲಿಲ್ಲ ಎಂಬುದಾಗಿ. ಪೌಲನು ಏನು ಮಾಡ್ತಾ ಇದೆ ಅಂದರೆ, ನನಗೆ ಯಹೂದ್ಯರ ಜೊತೆಲೇ ಹೇಗಿರಬೇಕೆಂಬುದಾಗಿ ಅನ್ನಿಸ್ತಾ ಇತ್ತು, ಆದರೆ ಸತ್ಯವೇದ ಅನುಸಾರವಾಗಿರಬೇಕೆಂಬುದು ನನಗೆ ಗೊತ್ತಿರಲಿಲ್ಲ. ಆದರೆ ಯಾವ ಸಮಯದಲ್ಲಿ ಆತನು ದಮಸ್ಕ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಕ್ರಿಸ್ತನ ಬೆಳಕು ಆತನಿಗೆ ಸಿಗ್ತದೆ, ಆತನು ಪರಿವರ್ತನೆ ಆಗ್ತಾನೆ. ಆತನು ಪರಿವರ್ತನೆಯಾಗಿ ಜನರಿಗೆ ಬೆಳಕನ್ನು ತೋರಿಸುವ ಹಾಗೆ ದೇವರು ಅವರನ್ನು ಆರಿಸ್ಕೊಳ್ತಾರೆ. ಇದುವರೆಗೂ ಆತನು ಸೌಲನಾಗಿರುವಾಗ ಜನಗಳನ್ನು ಹಿಂಸೆ ಮಾಡ್ತಾ ಇದ್ದ. ಆದರೆ ಈಗ ಗಣನೀಯವಾದಂಥ ವಿಷಯ ಯಾವುದಂದರೆ, ಇವನೇ ಕ್ರಿಸ್ತನಿಗೋಸ್ಕರ ಹಿಂಸೆ ಒಳಗಾಗುವುದಕ್ಕೆ ಬಹಳ ಸಂತೋಷವಾಗಿದ್ದಾನೆ. ನೀವು ನನ್ನ ಹೊಡೀರಿ, ನನ್ನ ಬಡೀರಿ, ನಾನು ಏನಾದರೂ ಮಾಡಿರಿ, ನಾನು ಮಾತ್ರ ಕ್ರಿಸ್ತನನ್ನು ಬಿಡೋದಿಲ್ಲ. ಒಂದು ಕಾಲದಲ್ಲಿ ನೀವೇನಾದರೂ ಕ್ರಿಸ್ತನ ಹೆಸರನ್ನು ಹೇಳಿದ್ರೆ ನಿಮ್ಮನ್ನು ಸೆರೆಗಾಗ್ತೇನೆ, ನಿಮ್ಮನ್ನು ಹಿಂಸೆ ಪಡಿಸ್ತೇನೆ ಎಂಬುದಾಗಿ ಹೇಳಿದಂಥ ವ್ಯಕ್ತಿ ಒಂದು ಗಣನೀಯವಾದಂಥ ಬದಲಾವಣೆ ಆತನಲ್ಲಿ ಬಂತು. ಇದು ಪ್ರತಿಯೊಬ್ಬರಲ್ಲೂ ಬರಬೇಕಾದದ್ದು. ಯಾಕೆಂದರೆ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 39ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಈ ಲೋಕಕ್ಕೆ ಬಂದಿರುವುದು ನ್ಯಾಯ ತೀರ್ಪಿಗಾಗಿ. ಯಾವ ನ್ಯಾಯ ತೀರ್ಪು? ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು, ಕಣ್ಣಿದ್ದವರು ಕುರುಡರಾಗುವರು ಎಂಬುದಾಗಿ. ಅಂದರೆ ಕತ್ತಲಲ್ಲಿದ್ದವರು ಬೆಳಕಿಗೆ ಬರ್ತಾರೆ, ಆದರೆ ಬೆಳಕಿನಲ್ಲಿದ್ದೇವೆ ಎಂಬುದಾಗಿ ಅಂದುಕೊಂಡವರು ಇನ್ನು ಕತ್ತಲಲ್ಲೇ ಇರ್ತಾರೆ. ಕಾರಣ ಏನು? ಸೌಲನಾಗಿರುವಾಗ ಪೌಲನು ಹಾಗೆ ತಿಳ್ಕೊಂಡಿದ್ದ, ಇದೇ ಸರಿಯಾದ ಮಾರ್ಗ. ಆದರೆ ಕ್ರಿಸ್ತನನ್ನು ಕಂಡುಕೊಂಡು ಕೇಳ್ತಕ್ಕಂಥ ಪ್ರಶ್ನೆ, ಸ್ವಾಮಿ ನೀನು ಯಾರು? ನೀನು ಹಿಂಸೆ ಪಡಿಸುವ ಕರ್ತನು ನಾನೇ ಎಂಬುದಾಗಿ ಕೇಳುವಾಗ, ನಾನು ಏನು ಮಾಡಲಿ ಸ್ವಾಮಿ ಎಂಬುದಾಗಿ ಪೌಲ ಅಂಗೀಕಾರ ಮಾಡ್ಕೊಳ್ತಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರೂ ಸಹ ಇಂತಹ ಬದಲಾವಣೆಯನ್ನು ಕಂಡುಕೊಳ್ಳಬೇಕೆಂಬುದಾಗಿ ಪೌಲನು ತನ್ನ ಅನುಭವದಿಂದ ನಮಗೆ ಇದನ್ನು ತಿಳಿಸ್ತಾ ಇದ್ದಾನೆ. ಇಡೀ ಲೋಕವು ಕತ್ತಲೆಯಲ್ಲಿ ಜೀವಿಸ್ತಾ ಇದೆ,
ಆದರೆ ಬೆಳಕನ್ನು ಉಳ್ಳವರು ನಾವುಗಳು ಆ ಬೆಳಕನ್ನು ಜನರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಆ ಬೆಳಕನ್ನು ನಾವು ನಮ್ಮಷ್ಟಕ್ಕೆ ಇಟ್ಟುಕೊಳ್ಳದೆ ಆತನ ಲೋಕಕ್ಕೂ ಸಹ ಪ್ರಚಾರ ಮಾಡುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬುಧವಾರದ ಪಾಠದಲ್ಲಿದ್ದೇವೆ. ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಅದು ಏನು ಎಂಬತಕ್ಕಂಥದ್ದನ್ನು ನಾವು ಈಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಫಾಸ್ಟರ್ ರಾಜದಾಸ್ ಹೇಳಿ. ಈ ಬುಧವಾರದಲ್ಲಿ ಪೌಲ ಭಾಳ ಸ್ಪಷ್ಟವಾಗಿ ಏನು ತಿಳಿಸಿ ಅಂತ ಹೇಳಿದ್ರೆ, ನಂಬಿಕೆಯಿಂದಲೇ ರಕ್ಷಣೆ. ಆ ನಂಬಿಕೆ ಯಾವುದ್ರ ಮೇಲೆ? ಯಹೂದ್ಯರು ತಿಳ್ಕೊಂಡಿದ್ರು ಅವರ ಸ್ವಂತ ಸುಕೃತ್ಯಗಳ ಮೇಲೆ ನಂಬಿಕೆ ಇಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ, ಧರ್ಮ ಕಾಪಾಡುತ್ತೆ ಅಂತ. ಕರ್ಮ ಅಂತ ಹೇಳ್ತಾರೆ, ಕರ್ಮ ಮಾರ್ಗ ಅಂತ ಹೇಳ್ತಾರೆ. ಈಗಲೂ ಅನ್ಯರಿಗೆಲ್ಲ ಅದೇ ಕರ್ಮ ಮಾರ್ಗ, ಒಳ್ಳೆಯ ಮಾಡಿದ್ರೆ ನಿಮಗೆ ರಕ್ಷಣೆ ಆಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನಿಜವಾದ ರಕ್ಷಣೆ ಯಾರಿಂದ ಬರುತ್ತೆ? ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಬರುತ್ತೆ ಎಂಬುದಾಗಿ ಪೌಲ ಭಾಳ ಸ್ಪಷ್ಟವಾಗಿ ತಿಳಿಸ್ತದೆ. ಇಲ್ಲಿ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8-9 ಓದುತ್ತೇವೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದುದು ಎಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದು ಎಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದು ಎಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸಿದೆ. ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಇವತ್ತು ನಮಗೆ ರಕ್ಷಣೆ ಆಗಬೇಕಾದ್ರೆ ಯೇಸು ಸ್ವಾಮಿ ನಂಬಿದ್ರೆ ರಕ್ಷಣೆ ಆಗುತ್ತೆ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ ಹೇಳ್ತಾರೆ, ಬರಬೇಕಾದ ರಕ್ಷಣೆ ನೀವು ಇನ್ಯಾವ ಹೆಸರಿನಿಂದಲಿಲ್ಲ, ಆ ಹೆಸರಿನಿಂದಲೇ, ಯೇಸು ಕ್ರಿಸ್ತನಿಂದಲೇ ಮಾತ್ರ ಎಂಬುದಾಗಿ ಪೇತ್ರನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಆ ಪ್ರಯುಕ್ತ ಪೌಲನು ಅದನ್ನೇ ಹೇಳ್ತಾ ಇದ್ದಾನೆ. ಇವತ್ತು ಯಹೂದ್ಯರೆಲ್ಲ ಅದನ್ನು ತಿರಸ್ಕರಿಸ್ತಾ ಇದ್ರು. ಇವರೇನು ಹೊಸದಾಗಿ ಬಂದು ಹೊಸ ತತ್ವ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ಹೆಚ್ಚಿಸ್ತಾ ಇದ್ದಾರೆ, ನಾವು ಆತನ ತಿರಸ್ಕಾರ ಮಾಡಿದ್ದೀವಿ, ತಿರಸ್ಕಾರ ಮಾಡಿದವ್ರನ್ನ ಇವ್ರು ಅಂಗೀಕರಿಸ್ಕೊಂಡು ಇವರು ಹೆಚ್ಚಿಸ್ತಾರೆ ಅಂತೇಳಿ ಅವ್ರನ್ನ ವಿರೋಧ ಮಾಡಿದ್ರು. ಆದರೆ ಪೌಲ ಆ ವಿರೋಧತೆಯನ್ನು ಎದುರಿಸಿ ಸ್ವಾಮಿಯನ್ನು ಮಹಿಮೆ ಪಡಿಸ್ತಾನೆ. ಇವತ್ತು ಅಷ್ಟೇ, ಯಾವಾಗ ನಾವು ಸ್ವಾಮಿನ ಮೇಲೆ, ಅದಕ್ಕೆ ಸ್ವಾಮಿ ಹೇಳ್ದ, ಇಫ್ ಯು ಲಿಫ್ಟ್ ಮಿ ಅಪ್ ಐ ವಿಲ್ ಡ್ರಾ ಆಲ್ ಮ್ಯಾನ್. ಯಾವಾಗ ನಾವು ಕ್ರಿಸ್ತನನ್ನು ಮೇಲೆ ಎತ್ತೇವೆ ಹಾಗೆ ಎಲ್ಲರೂ ರಕ್ಷಣೆ ಬರೋಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತು ನಾವು ಕ್ರಿಸ್ತನನ್ನು ಮೇಲೆ ಎತ್ತಾ ಇಲ್ಲ, ನಾವು ಜನರ ಮೇಲೆ ಎತ್ತೇವೆ, ಸಭೆಗಳನ್ನು ಮೇಲೆ ಎತ್ತಾ ಇದ್ದೇವೆ, ತತ್ವಗಳನ್ನು ಮೇಲೆ ಎತ್ತಾ ಇದ್ದೇವೆ, ಅದಕ್ಕೆ ಕಾರ್ಯಗಳು ನಡೀತಾ ಇಲ್ಲ. ಪೌಲನು ಪೇತ್ರನು ಹೇಗೆ ಕ್ರಿಸ್ತನನ್ನು ಮೇಲೆ ಎತ್ತದ, ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಕ್ಕೆ ಪ್ರಬೋಧಿಸ್ತರು, ಹಾಗೆ ನಾವು ಸಹ ಮಾಡಿದ್ರೆ ಮಹತ್ ಕಾರ್ಯಗಳಾಗುತ್ತೆ, ಸೇವೆ ನಡೀತದೆ, ಅನೇಕ ರಕ್ಷಣೆ ಮಾರ್ಗ ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ರಕ್ಷಣೆ ಅನ್ನೋದು ಜಗದುತ್ಪತ್ತಿಗೆ ಮೊದಲೇ ಸ್ವಾಮಿ ಯೋಜಿಸಿದಾನಂತೆ, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಅದರಿಂದ ಅದು ಇವಾಗ ಅಲ್ಲ, ಅದು ಯಾರು ರಕ್ಷಣೆ ಆಗಬೇಕು ಸ್ವಾಮಿ ಮೊದಲೇ ನಿಗದಿಪಡಿಸಿದ್ದಾನೆ. ಇಟ್ಸ್ ನಾಟ್ ಪ್ರೀ ಡಿಸ್ಟಿನೇಷನ್, ಅಂದರೆ ಪೂರ್ವ ನಿರ್ಣಯ ಅಲ್ಲ. ಸ್ವಾಮಿಗೆ ಪೂರ್ವ ಜ್ಞಾನ ಇದೆ, ಯಾರು ರಕ್ಷಣೆ ಆಗ್ತಾರೆ, ಯಾರು ರಕ್ಷಣೆ ಆಗ್ಬಾರ್ದು ಅಂತೇಳಿ. ಆದರೆ ಆ ಪೂರ್ವ ನಿರ್ಣಯದಲ್ಲಿ ನೀವು ಬಿದ್ದರೆ ರಕ್ಷಣೆ ಹೊಂದ್ತೇವೆ. ಸ್ವಾಮಿನ ಅಂಗೀಕರಿಸ್ಕೊಂಡು ಯೇಸು ಸ್ವಾಮಿಯಿಂದಲೇ ನಮಗೆ ರಕ್ಷಣೆ, ಆತನ ಹಿಂಬಾಲಿಸಬೇಕು, ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು. ಇವತ್ತು ಅನೇಕ ತಿಳ್ಕೊಳ್ತಾರೆ ವಿಧೇಯರಾದರೆ ನಮಗೆ ರಕ್ಷಣೆ ಆಗುತ್ತೆ. ನಾವು ವಿಧೇಯರಾದರೆ ರಕ್ಷಣೆ ಅಲ್ಲ, ರಕ್ಷಣೆ ಆದದ್ರಿಂದ ವಿಧೇಯರಾಗಬೇಕಾಗತ್ತೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರೋಣ. ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ, ಅದ್ಯಾವುದು? ಕ್ರಿಸ್ತನನ್ನು ಅರಿಯುವುದು. ಈ ಕ್ರಿಸ್ತನನ್ನು ಅರಿಯುವುದರ ಮುಖಾಂತರ ಆ ಒಂದು ಅಂಶವನ್ನು ನಾವು ಕಂಡುಕೊಳ್ಳೋದಾದರೆ, ಕ್ರಿಸ್ತನನ್ನು ನಾವು ಕಂಡುಕೊಳ್ಳೋದಾದರೆ, ಆತನನ್ನು ಹುಡುಕುವುದಾದರೆ, ಆತನನ್ನು ಅರಿಯುವುದಾದರೆ ನಾವು ಖಂಡಿತವಾಗಲೂ ಜಯದ ಜೀವಮಾಲೆಯನ್ನು ಹೊಂದುತ್ತೇವೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟಪಡಿಸುತ್ತೆ. ಇಲ್ಲಿ ಈ ಭಾಗದಲ್ಲಿ ನಾವು 3 ಪ್ರಾಮುಖ್ಯವಾದಂತಹ ಅಂಶಗಳನ್ನು ಕಲಿಲಿಕ್ಕೆ ಹೋಗ್ತಿದ್ದೇವೆ. ಮೊಟ್ಟ ಮೊದಲನೆಯದು ದೇವರ ವಾಕ್ಯವನ್ನು ಓದುವುದು ಮತ್ತು ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವುದು. ಇದರ ಮುಖಾಂತರ ನಾವು ಕ್ರಿಸ್ತನನ್ನು ಅರಿಯಬಹುದಾಗಿದೆ. ಇಲ್ಲ ನೋಡೋದಾದರೆ ಎರಡನೇ ಅಂಶವನ್ನು ನಾವು ನೋಡೋದಾದರೆ 3ನೇ ಅಧ್ಯಾಯ ಫಿಲಿಪ್ಪಿದವರಿಗೆ ಬರೆದಂತಹ ಪತ್ರಿಕೆ 10ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಅಂದರೆ ಆತನ ಒಂದು ಮರಣದಲ್ಲಿ ನಾನು ಕೂಡ ಪಾಲುಗಾರನಾಗಬೇಕು. ಯಾವ ರೀತಿ?
ಆತನ ಯೇಸು ಸ್ವಾಮಿಯವರು ಸತ್ತು 2000 ವರ್ಷಗಳಾಗಿದೆ. ಆತನ ಮರಣದಲ್ಲಿ ನಾವು ಯಾವ ರೀತಿ ಪಾಲ್ಗಾರಲಾಗಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನಾವು ನೋಡುವಾಗ, ಕ್ರಿಸ್ತನ ನಿಮಿತ್ತ ಕಷ್ಟ, ಸಂಕಟ, ನಿಂದನೆಗಳು ನಮಗೆ ಎದುರಾಗುವಾಗ, ಅದರಲ್ಲಿ ನಾವು ಬಲವಾಗಿ ನಿಲ್ಲುವಾಗ, ಕ್ರಿಸ್ತನ ಒಂದು ಶ್ರಮೆಯಲ್ಲಿ, ಕ್ರಿಸ್ತನ ಒಂದು ಮರಣದಲ್ಲಿ ನಾವೇನಾಗ್ತೇವಪ್ಪ ಅಂತಂದರೆ ಪಾಲುಗಾರರಾಗ್ತೇವೆ. ಇದನ್ನು ನೀವು ಮಾಡಬೇಕು, ಆಗ ನಾವು ಕ್ರಿಸ್ತನನ್ನು ಅರಿಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದನ್ನು ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಮೂರನೇ ವಿಚಾರ ಏನು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಮುಂದೆ ಇರುವಂತಹ ಗುರಿಯ ಕಡೆಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವು ಓಡಬೇಕು. ಇದು ಬಹಳ ಪ್ರಾಮುಖ್ಯ. ಅನೇಕ ಬಾರಿ ನಾವೇನು ಮಾಡ್ತೇವಪ್ಪ ಅಂತಂದರೆ ದೇವರ ವಾಕ್ಯವನ್ನು ಓದ್ತೇವೆ, ಅದರ ಮೇರೆಗೆ ನಾವು ಜೀವಿಸೋದಿಲ್ಲ. ಅಷ್ಟು ಮಾತ್ರವಲ್ಲ, ಕ್ರಿಸ್ತನ ಶ್ರಮೆಗಳಲ್ಲಿ ನಾವು ಪಾಲುಗಾರರಾಗೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಮೂರನೇ ಅಂಶ ನಾವು ತಿಳಿದುಕೊಳ್ತಿರುವ ಹಾಗೆ ಗುರಿಯ ಕಡೆಗೆ ನಾವು ಚಲಿಸೋದಿಲ್ಲ. ನಾವು ದೇವರ ಮಕ್ಕಳಾಗಿರುವಂಥ ನಾವು ದಿನೇ ದಿನ ಬೆಳಿಬೇಕು. ಕ್ರಿಸ್ತನಲ್ಲಿ ನಾವು ದಿನೇ ದಿನ ಏನಾಗಬೇಕಂತಂದರೆ ಅಭಿವೃದ್ಧಿಯನ್ನು ಹೊಂದಬೇಕು. ನಮ್ಮ ಮುಂದೆ ಇಟ್ಟಿರುವಂತಹ ಓಟದಲ್ಲಿ ನಾವು ನೇಮಕವಾಗಿ ಓಡಬೇಕು ಎಂಬುದಾಗಿ ವಾಕ್ಯ ನಮಗೆ ಇಲ್ಲಿ ತಿಳಿಸುತ್ತೆ. ನೋಡಿ, ಫಿಲಿಪ್ಪದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಪೌಲನು ಅದನ್ನೇ ಹೇಳ್ತಾನೆ. ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪೌಲನ ಒಂದು ಅದ್ಭುತವಾದಂತಹ ಒಂದು ತೀರ್ಮಾನ, ಇಲ್ಲವೇ ಆತನಿಗಿದ್ದಂತಹ ಒಂದೇ ಒಂದು ಗುರಿ ಏನಪ್ಪ ಅಂತಂದರೆ, ಆತನ ಮುಂದೆ ಇಟ್ಟಿರುವಂತಹ ಬಿರುದಿಗಾಗಿ ಆತನ ಏನು ಮಾಡ್ತೇನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ನೋಡದೆ ಏನು ಮಾಡ್ತಿದ್ದಾನೆ ಅಂದರೆ ಓಡ್ತಾ ಇದ್ದಾನೆ. ಇಂದು ದೇವರ ಮಕ್ಕಳಾಗಿರುವಂತಹ ನಾವು ಕೂಡ ಈ ಓಟದಲ್ಲಿ ನಾವೆಲ್ಲರೂ ಕೂಡ ಪಾಲುಗಾರರು. ನಾವು ಓಡ್ತಿದ್ದೇವ ಇಲ್ವಾ, ಆ ಒಂದು ಗುರಿಯ ಕಡೆಗೆ ನಾವು ಚಲಿಸ್ತಾ ಇದೀವ ಇಲ್ವೋ ಎಂಬುದನ್ನು ಒಮ್ಮೆ ಗಮನಿಸಬೇಕು. ನೋಡಿ, ಇಲ್ಲಿ ಪೌಲನು ಮತ್ತೆ ಮಾತನಾಡ್ತಾನೆ. 1 ಕೊರಿಂಥ 9ನೇ ಅಧ್ಯಾಯ ನಾನು 24ರಿಂದ ಓದ್ತಿದ್ದೇನೆ. 1 ಕೊರಿಂಥ 9ನೇ ಅಧ್ಯಾಯ 24ರಿಂದ ಹೋಗ್ತಾ ಇದ್ದಾನೆ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವೂ ಬಿರುದನ್ನು ಪಡ್ಕೊಳ್ಳಬೇಕೆಂದಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾರಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೋ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಅವರೆಲ್ಲರೂ ಕೂಡ ನಾಶವಾಗುವಂತಹ ಕಿರೀಟಕ್ಕಾಗಿ ಅವರು ಹೋರಾಡ್ತಾರೆ. ಆದರೆ ನಾವಾದರೋ ನಾಶವಾಗದ ಒಂದು ಕಿರೀಟಕ್ಕಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತಿದ್ದೇವಪ್ಪ ಅಂದರೆ ಹೋರಾಡ್ತಿದ್ದೇವೆ. ಆದ್ದರಿಂದ ನಾವು ಆ ಒಂದು ಓಟದಲ್ಲಿ ನಂಬಿಗಸ್ತರಾಗಿ ದೇವರ ಕಡೆಗೆ ನೋಡುತ್ತಾ ನಮ್ಮ ಮುಂದೆ ಇಡಲ್ಪಟ್ಟಿರುವಂತಹ ಓಟದಲ್ಲಿ ಪ್ರಾಮಾಣಿಕರಾಗಿ ಓಡೋಣ ಎಂಬುದನ್ನು ಪೌಲನು ತಿಳಿಸ್ತಾ ಇದ್ದಾನೆ. ವಂಡರ್ಫುಲ್. ಪೌಲನು ಬಹಳಷ್ಟು ಅನುಭವದಿಂದ ಈ ಪತ್ರಿಕೆಗಳನ್ನು ಬರೆದಿದ್ದಾನೆ. ನಾವು ಅದನ್ನು ಖಂಡಿತವಾಗ್ಲೂ ಅನುಸರಿಸಿದ್ರೆ ನಮ್ಮ ಕ್ರೈಸ್ತಿಯ ದರ್ಜೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.